ಎಸ್ಟಿ ಮೀಸಲಾತಿ ದುಡ್ಡನ್ನ ಬಡವರ ಅಭ್ಯುದಯಕ್ಕೆ ಬಳಸೋ ಬದಲು ನುಂಗಿ ನೀರು ಕುಡಿದವರು ಯಾರು ಅಂತ ಸದ್ಯಕ್ಕೆ ಹುಡುಕಾಟದಲ್ಲಿ ತನಿಖಾ ಸಂಸ್ಥೆಗಳಿದ್ದಾವೆ. ಇನ್ನೊಂದು ಕಡೆಗೆ ನಿಗಮ ಅಧ್ಯಕ್ಷ ದದ್ದಲ್ ಮಗನಿಗೂ ಕೂಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಕಾರಣ ಬಸನಗೌಡ ದದ್ದಲ್ ಮಗನಿಗೂ ಇಡಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ. 4 ಎಕರೆ 31 ಗುಂಟೆ ಜಮೀನನ್ನ ಖರೀದಿ ಮಾಡಿರೋ ವಿಚಾರದಲ್ಲಿ ವಿವರಣೆ ಬೇಕು, ಡೀಟೇಲ್ಸ್ ಕೊಡಿ ಅಂತ ಕೇಳೋ ಸಾಧ್ಯತೆ ಇದೆ. ಮಗ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ದದ್ದಲ್ ಜಮೀನಿನ ಖರೀದಿ ಮಾಡಿದ್ದಾರೆ. ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೂ ಮುನ್ನಾನೇ ಈ ಜಮೀನು ಖರೀದಿ ಆಗಿತ್ತು. ಈ ಜಮೀನು ಖರೀದಿ ಆಗಿದೆ ಅನ್ನೋದು ಯಾವಾಗ ಇಲಾಖೆ ಮಟ್ಟದಲ್ಲಿ ಗೊತ್ತಾಯ್ತೋ ಆಗಿನ ಹಣ ವಾಪಸ್ ಬರಲ್ಲ ಅಂತಾನೆ ಚಂದ್ರಶೇಖರ್ ತೀರ್ಕೊಂಡ್ರು ಅನ್ನೋದು ಅಧಿಕಾರಿಗಳ ಗುಸುಗುಸು. 23,80,000 ರೂಪಾಯಿ 2 ಚೆಕ್ ಅನ್ನ ಕೊಟ್ಟು ತ್ರಿಶೂಲ್ ಹೆಸರಲ್ಲಿ ಜಮೀನು ಖರೀದಿ ಆಗಿದೆ. ಸಿರುವಾರ ಹೋಬಳಿಯ ಗಣದಿನ್ನಿ ಗ್ರಾಮದಲ್ಲಿ ಸರ್ವೆ ನಂಬರ್ 33/1ರ ಜಮೀನಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಬಸನಗೌಡ ಸಿದ್ದನಗೌಡ ಎಂಬುವರಿಂದ ಈ ಜಮೀನು ಖರೀದಿ ಆಗಿದೆ. 2024 ಮೇ ತಿಂಗಳಲ್ಲಿ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಅಂದ್ರೆ ಚಂದ್ರಶೇಖರ್ ಸಾವಿಗೂ ಕೆಲವೇ ದಿನಗಳ ಮುಂಚೆ ಇದು ರಿಜಿಸ್ಟರ್ ಆಗಿದೆ. ಇಲ್ಲಿ ಭೂಮಿ ತಗೊಂಡಿರೋದು. ಈ ಭೂಮಿ ತಗೊಂಡ ಮೇಲೆ ಇನ್ನು ದುಡ್ಡು ವಾಪಸ್ ಬರಲ್ಲ, ಇನ್ನು ನಮ್ಮ ಕುತ್ತಿಗೆಗೆ ಬರುತ್ತೆ ಅಂತ ಹೇಳಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಅವರ ಸಹೋದ್ಯೋಗಿಗಳೇ ಹೇಳುವಂತಹ ಮಾತು. ಆಮೇಲೆ ಈಗ ಆಲ್ರೆಡಿ ತನಿಖೆಗೆ ಒಳಪಟ್ಟಿರುವಂತಹ ಅರೆಸ್ಟ್ ಆಗಿರುವಂತಹ ಪರಶುರಾಮ್ ಮತ್ತು ಪದ್ಮನಾಭ್ ಕೂಡ ಇದೇ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಇಡಿ ಮುಂದೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ಮಗನಿಗೆ ಸಂಕಷ್ಟ ಯಾವ ರೀತಿ ಎದುರಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಕುತೂಹಲ. ನೋಟಿಸ್ ಕೊಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಡೀಟೇಲ್ಸ್ ಏನೇನು ಕೊಡ್ತೀರಿ ಅಂತ? ನಿಜಕ್ಕೂ ಮಮತಾ, ಏನು ಮುಖ್ಯವಾಗಿ ದದ್ದಲ್ ಅವರ ಮಗ ಏನಿದ್ದಾರೆ ಅವರು ವೈದ್ಯಕೀಯ ಕೋರ್ಸನ್ನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದಾರೆ. ವಿದ್ಯಾರ್ಥಿಯಾಗಿದ್ದುಕೊಂಡು ಇಷ್ಟು ಒಂದು ಮೌಲ್ಯದ ಜಮೀನನ್ನು ಹೇಗೆ ಖರೀದಿ ಮಾಡಿದ್ರು ಅನ್ನೋದು ಒಂದು ಅಂಶ. ಆದರೆ ಎರಡನೇದು, ಇವರು ಖರೀದಿ ಮಾಡಿರ್ತಕ್ಕಂಥ ಸಮಯ ಏನು ಈ ಹಗರಣ ನಡೆಯುವ ವೇಳೆಯಲ್ಲೇ ಈ ಒಂದು ಜಮೀನನ್ನು ಖರೀದಿ ಆಗಿರುವಂಥದ್ದು. ಜಮೀನ ಖರೀದಿಯ ಕೆಲವೇ ದಿನಗಳಲ್ಲಿ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಜೊತೆಗೆ ಏನು ಇವರು 23,80,000 ರೂಪಾಯಿಗೆ 4 ಎಕರೆ 31 ಗುಂಟೆಯನ್ನು ಖರೀದಿ ಮಾಡಿರುವಂಥದ್ದು. ರಾಯಚೂರಿನ 2 ಆಕ್ಸಿಸ್ ಬ್ಯಾಂಕ್ ಚೆಕ್ ಮೂಲಕ ಈ ಒಂದು ಜಮೀನ ಖರೀದಿ ಆಗಿರುವಂಥದ್ದು ಖರೀದಿ ಪತ್ರದಲ್ಲಿ ಮೆನ್ಷನ್ ಆಗಿರುವಂಥದ್ದು. ಆದರೆ ನಿಜಕ್ಕೂ ಕೂಡ ಅಂದರೆ ಈ ಸರ್ಕಾರಿ ವ್ಯಾಲ್ಯೂಯೇಷನ್ ಬಿಟ್ಟರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ಗೆ ಬಂದರೆ ಆ ಒಂದು ಜಾಗದಲ್ಲಿ ಅಂದರೆ ಸಿರ್ವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಈ ಪರ್ಟಿಕ್ಯುಲರ್ ಈ ಜಮೀನು ವಿಚಾರಕ್ಕೆ ಬರೋದಾದರೆ 36 ಲಕ್ಷ ರೂಪಾಯಿಗೆ 1 ಎಕರೆ ಖರೀದಿ ಆಗಿದೆ ಅನ್ನುವಂಥ ಮಾಹಿತಿ ಈಗ ನಮಗೆ ಲಭ್ಯ ಆಗಿರುವಂಥದ್ದು. ಅಂದರೆ ಇದು 1 ಕೋಟಿಗೂ ಕೂಡ ಅಧಿಕ ಮೌಲ್ಯದಲ್ಲಿ ಈ ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ಅವರು ಲೆಕ್ಕದಲ್ಲಿ ತೋರಿಸಿರುವಂಥದ್ದು ಕೇವಲ 23,80,000, ಅದು ಲೀಗಲ್ ಆಗಿ ತೋರಿಸಿರುವಂಥದ್ದು. ಆದರೆ ಉಳಿದ ಅಮೌಂಟ್ ಎಲ್ಲಿಂದ ಬಂತು, ಅದನ್ನು ಯಾವ ರೀತಿಯಲ್ಲಿ ಅವರಿಗೆ ಸಂದಾಯ ಮಾಡಿದರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇದು ನೇರವಾಗಿ ಹಗರಣದ ದುಡ್ಡಲ್ಲೇ ಈ 4 ಎಕರೆ 31 ಗುಂಟೆಯನ್ನ ಖರೀದಿ ಮಾಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇಡಿ ಅಧಿಕಾರಿಗಳಿಗೂ ಕೂಡ ಲಭ್ಯ ಆಗಿರುವಂಥದ್ದು. ಈ ಒಂದು ನಿಟ್ಟಿನಲ್ಲೇ ಇಡಿ ಅಧಿಕಾರಿಗಳು 2 ದಿನ ನಿರಂತರ ತಪಾಸಣೆ ಮಾಡಿದ್ರು ಕೂಡ ಮತ್ತೆ ನಿನ್ನೆ ಕೂಡ ತಪಾಸಣೆಯನ್ನು ಮಾಡಿರುವಂಥದ್ದು. ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಹೋಗಿರುವಂಥದ್ದು, ಜೊತೆಗೆ ಅವರ ಸಂಬಂಧಿಕರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ದದ್ದಲ್ ಏನು ಈ ಒಂದು ಹಗರಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಕೇವಲ ದದ್ದಲ್ ಮಾತ್ರ ಇಲ್ಲ, ದದ್ದಲ್ ಸಂಬಂಧಿಕರು ಕೂಡ ಇದರಲ್ಲಿದ್ದಾರೆ. ದದ್ದಲ್ ಸಂಬಂಧಿಕರ ಖಾತೆಗಳಿಗೂ ಕೂಡ ಹಣ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಆ ಒಂದು ತಪಾಸಣೆ ತೀವ್ರಗೊಂಡಿರುವಂಥದ್ದು ಮತ್ತು ಇಡಿ ಅಧಿಕಾರಿಗಳು ಕೂಡ ಅದನ್ನು ಇನ್ನೂ ಮುಂದುವರಿಸಿರುವಂಥದ್ದು. ಥ್ಯಾಂಕ್ ಯು ವಿಜಯ್, ತಮ್ಮ ಎಲ್ಲ ಮಾಹಿತಿಗೆ.